ಆನೇಕಲ್ ತಾಲೂಕಿನ ಸೊಪ್ಪಹಳ್ಳಿ ಹಾಗೂ ಸುರಗಜಕ್ಕನಹಳ್ಳಿ ಗ್ರಾಮದ ಬಳಿ ಇರುವ ಪ್ರಶಾಂತಿ ಗ್ರ್ಯಾಂಡ್ ವಿಲ್ಲಾದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಪಾರ್ವತಿ ಪರಮೇಶ್ವರ ದೇವಾಲಯದ ವಿಮಾನ ಗೋಪುರ ಅಷ್ಟಬಂಧನ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ಹಾಗೂ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಶ್ರೀ ಪಾರ್ವತಿ ಪರಮೇಶ್ವರ ದೇವಾಲಯದ ವಿಮಾನ ಗೋಪುರ ಅಷ್ಟಬಂಧನ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ಹೋಮ, ಪೂರ್ಣಾಹುತಿ, ಕಳಶಾರಾಧನೆ, ಸ್ವಾಮಿಗೆ ಅಭಿಷೇಕ ಮತ್ತು ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ಸ್ವಾಮೀಜಿಗಳಿಗೆ ಗಣ್ಯರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಹಾಗೂ ಶ್ರೀ ಪಾರ್ವತಿ ಪರಮೇಶ್ವರ ದೇವಾಲಯ ಟ್ರಸ್ಟ್ನ ಚೇರ್ಮನ್ ರಾವೆಲ್ಲ ರಾಮಕೃಷ್ಣ, ಸೆಕ್ರೆಟರಿ ಶಿವಾನಂದ ರೆಡ್ಡಿ, ಕಾರ್ಯದರ್ಶಿ ವೆಂಕಟೇಶ್ವರ ಚೌಧರಿ, ಟ್ರಸ್ಟಿಗಳಾದ ಪಾರ್ಥ ಸಾರಥಿ, ಶ್ರೀಮತಿ ರಾವೆಲ್ಲ ಸೀತಾಕುಮಾರಿ, ದೊಡ್ಡಹಗಡೆ ಶಂಕರ್, ಶ್ರೀಮತಿ ಶಾಂತಿ ಶೇಖರ್, ಶ್ರೀಮತಿ ಪದ್ಮಾ ಮುನಿರಾಜು, ಸೊಪ್ಪಹಳ್ಳಿ ಮಂಜುನಾಥ್ ರೆಡ್ಡಿ, ಕುಮಾರ್, ಮಧುಸೂದನ್ ಗುಪ್ತಾ, ಚಂದ್ರಶೇಖರ್ ರೆಡ್ಡಿ, ವೇಣು, ಶ್ರೀಮತಿ ಸುಷ್ಮಾ ಮಧುಸೂದನ್ ರೆಡ್ಡಿ, ವಸಂತಿ, ಅಂಜನ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರಾದ ಬಿ ಹೊಸಹಳ್ಳಿ ಶಿವಪ್ಪ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. संतापयति स्कन्धेहमापश्यतलमस्तकः तस्य मध्ये वह्निशिखा अलेरोर्ध्व व्यवस्थितः नीलतो यदमध्यस्था विद्युल्लेखे वभास्वर नीवारशोकवत्कन्दे मंगलद्रव्यदेवता सनातनः पूर्णाहुति मंगलद्रव्यदेवता
कुटुम्बानां समस्तसन्मङ्गलानि भवन्तु समस्तसन्मङ्गलानि भवन्तु सत्या एका आशिषः सन्तु రావేళ్ల రామకృష్ణ ఈ పార్వతీ పరమేశ్వర దేవస్థానం మేనేజింగ్ ట్రస్టీని. నాకు 20 ఇయర్స్ బ్యాక్ నేను బెంగళూరు వచ్చి 25 ఇయర్స్ అయింది. పర్పస్ రియల్ ఎస్టేటు. నాకు 20 సంవత్సరాల క్రితం ఒక స్వామీజీ కనపడి మీరు శివలింగం ప్రతిష్ఠించండి అంతా మంచిగా జరుగుతుందని చెప్పేసి ఆశీస్సులు ఇచ్చారు. అప్పటి నుంచి నేను శివలింగం ప్రతిష్ఠిద్దామని చెప్పేసి ఆలోచనతోనే ఉన్నాను. అది ఇప్పటికి శివుడికి నా మీద దయగలిగి ఇప్పటికి నన్ను 2 ఏళ్ల క్రితం ఆదేశించారు శివాలయం ప్రతిష్ఠించమని. ఆయన అనుమతితోటే
మిత్రులు స్నేహితులు మా ట్రస్ట్ సహచర ట్రస్ట్ మెంబర్ల యొక్క సహకారంతో అందరితోటి ఈ మన అందరి దేవాలయం నిర్మించడం జరిగింది. అది నా దేవాలయం అయితే కాదు, మన అందరి దేవాలయం అది. ఇప్పుడు ఈ 2-3 రోజుల నుంచి కుంభాభిషేక మహోత్సవాలు ప్రారంభమైనవి. ఈరోజు కుంభాభిషేకము ప్రాణప్రతిష్ఠ వైభవంగా జరిగింది. భక్తులందరూ చాలా ఆనంద పారవశ్యంలో భగవంతుని దర్శించుకుని వాళ్ళ జన్మ ధన్యమైనట్టుగా భావిస్తున్నారు. అలాగే ముందు కూడా ఈ ఆలయము మెయింటైన్ చేయడంలో కూడా పూర్తి సహకారం అందిస్తారని అందరినీ భక్తులందరినీ కోరుకుంటూ విఘ్నేశ్వరుడిది ಸುಬ್ರಹ್ಮಣ್ಯ ಸ್ವಾಮಿ ಅಮ್ಮವಾರಿ ನವಗ್ರಹಾల ಅನುಗ್ರಹ ఉండాలని ಭಗವಂತನ ಕೋರಿಕೊಂಡು ಇವರು ರಾಮಕೃಷ್ಣ ಅವರು ಒಂದು ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ನಾವೆಲ್ಲ ಕೈ ಜೋಡಿಸಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದು 10ನೇ ತಾರೀಕಿಂದ ಶುರುವಾಗಿದ್ದು ಪೂಜೆ. ಇವತ್ತು ಕುಂಭಾಭಿಷೇಕ ಮತ್ತು ಇದು ಕಳಸಾಭಿಷೇಕ ಇವತ್ತು ಪೂರ್ತಿ ಆಯಿತು. ತುಂಬ ಜನ ಭಕ್ತರುಗಳು ಬಂದಿದ್ದರು ಇಲ್ಲಿಗೆ. ಎಲ್ಲ ದರ್ಶನ ತೊಗೊಂಡು ಎಲ್ಲ ಪ್ರಸಾದ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಅನೇಕ ಜನಗಳು ಬರ್ತಾನೆ ಇರಬೇಕು, ಇಲ್ಲಿ ರೆಗ್ಯುಲರ್ ಆಗಿ ನಡೀತಾನೆ ಇರಬೇಕು, ಪೂಜೆ ನಡೀತಾನೆ ಇರಬೇಕು. ಈ ವಿಶೇಷವಾದ ಈ ಭೂಮಿಯಲ್ಲಿ ನೋಡಿ ದೇವಸ್ಥಾನ ಬರಬೇಕಂತ ದೇವರು ನಿಶ್ಚಯ ಮಾಡಿದ್ದಾರೆ. ಈ ಭೂಮಿಗೆ ಅಷ್ಟು ಫಲ ಇದ್ದಿದ್ದೆ, ಅದು ದೇವರು ಇಲ್ಲಿ ಶಿವ ಇಲ್ಲಿ ನಡೆಸಬೇಕಂತ ಇದು ಆಜ್ಞೆ ಇದೆ. ಅದರಿಂದ ಈ ನಡೆಸಿದ್ದಾರೆ. ಸೊಪ್ಪಳ್ಳಿ ಗ್ರಾಮದಲ್ಲಿ 7 ವರ್ಷ ಹಿಂದೆ ಸಾಯಿಬಾಬಾ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ವಿ. ಸಾಯಿಬಾಬಾ ದೇವಸ್ಥಾನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ರಾವೆಲ್ ರಾಮಕೃಷ್ಣ ಅಲ್ಲೂರು ನಮ್ಮ ಸಾಯಿಬಾಬಾ ದೇವಸ್ಥಾನ ಅಧ್ಯಕ್ಷರಿಗೆ 20 ವರ್ಷದಲ್ಲೇ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯಾರೋ ಸ್ವಾಮಿಗಳು ಹೇಳಿರೋ ಆಶೀರ್ವಾದ ಮಾಡಿದ್ರಂತೆ. ಅದೇ ಥರ ಅವರು 2 ವರ್ಷದಲ್ಲಿ ಶಿವಲಿಂಗ ದೇವಸ್ಥಾನ ಕುದ್ಲಿ ಪೂಜೆ ಮಾಡಿದ್ರು. 2 ವರ್ಷಕ್ಕೆ ಫಿನಿಶ್ ಆಗಿಬಿಡ್ತು. ನಾನು ಶಿವನ ದೇವಸ್ಥಾನ ನಮ್ಮೂರಲ್ಲಿ ಚಿಕ್ಕತಿಮ್ಮಸಂದ್ರದಲ್ಲಿ 20 ವರ್ಷ ಕಟ್ಟಿದ್ವಿ. 20 ವರ್ಷ ಕಟ್ಟಿ ಪ್ರತಿಷ್ಠಾಪನೆ ಮಾಡೋದಕ್ಕಾಗಲಿಲ್ಲ. ಆಮೇಲೆ 21 ವರ್ಷಕ್ಕೆ ಪ್ರತಿಷ್ಠಾಪನೆ ಮಾಡಿಬಿಟ್ವಿ. ಶಿವನ ದೇವಸ್ಥಾನ ಅಂದರೆ ಅಷ್ಟು ಬೇಗ ಕಟ್ಟೋದು ನಾನು ಎಲ್ಲಿ ನೋಡಲಿಲ್ಲ. ನೋಡಿ, ದೇವರು ಒಂದು ಕೃಪಾ ಕಟಾಕ್ಷ ಅವ್ರ ಆಶೀರ್ವಾದದಿಂದ ಶಿವನ ದೇವಸ್ಥಾನ 2 ವರ್ಷಕ್ಕೆ ಮುಗಿದಿದೆ. ಭಕ್ತರು 10ನೇ ತಾರೀಕಿಂದ ತುಂಬ ಜನ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದಾರೆ. ಇವತ್ತು 12ನೇ ತಾರೀಕು ಕುಂಭಾಭಿಷೇಕ ಎಲ್ಲ ಆಯಿತು. ಸ್ವಾಮಿಗಳು ರಾಜಾಪುರ ಸ್ವಾಮಿಗಳು, ಆಮೇಲೆ ಗುಮ್ಲಾಪುರ ಸ್ವಾಮಿಗಳು, ಹೊಸೂರು ವೆಂಕಟೇಶ್ವರ ಸ್ವಾಮಿಗಳು, ಆಮೇಲೆ ಕೊರಗಾಟೆ ಶ್ರೀನಿವಾಸ ಸ್ವಾಮಿಗಳು, ಆಮೇಲೆ ಬೆಂಗಳೂರು ಮಠದ ಸ್ವಾಮಿಗಳೆಲ್ಲ ಬಂದು ಅವ್ರ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ದೇವ್ರ ಕೃಪೆಗೆ ಪಾತ್ರರಾಗಿ ಈ ಶಿವನ ದೇವಸ್ಥಾನ 100 ವರ್ಷ ವೈಭವದಿಂದ ನಡ್ಕೊಂಡು ಹೋಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊಪ್ಪಳ್ಳಿ ಗ್ರಾಮದಲ್ಲಿ ನಮ್ಮ ನೆಚ್ಚಿನ ಅಣ್ಣರಾದಂತಹ ರಾಮಕೃಷ್ಣ ಅವರು ಮೊದಲಿಗೆ ಸಾಯಿಬಾಬಾ ದೇವಸ್ಥಾನವನ್ನು ಕಟ್ಟಿ ಸ್ನೇಹಿತರ ಸಹಕಾರದಿಂದ ಸುಮಾರು ದಿನಗಳಿಂದ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡ್ತಾ ಮತ್ತೆ ಒಂದು ಶಿವನ ದೇವಸ್ಥಾನ ಕಟ್ಟಬೇಕಂತ ಎಲ್ಲರೂ ಫ್ರೆಂಡ್ಸ್ ಹತ್ರ ಕೇಳಿದ್ದಕ್ಕೆ ಎಲ್ಲರೂ ಸಹಾರ ಕೊಟ್ಟಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮ ಮಾಡಿರೋದು ನಮಗೆ ತುಂಬ ಒಳ್ಳೆಯ ವಿಷಯ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಶಿವಣ್ಣವರು ಮತ್ತು ನಮ್ಮ ರಾಮಕೃಷ್ಣ ಅಣ್ಣವರು, ಇನ್ನೂ ಆಂಧ್ರದ ಅನೇಕ ಸ್ನೇಹಿತರೆಲ್ಲ ಬಂದಿದ್ದಾರೆ. ಮತ್ತು ಈಗ ನಮ್ಮ ಲೋಕಲಲ್ಲಿರತಕ್ಕಂಥ ಎಲ್ಲ ಸ್ನೇಹಿತರು, ನಮ್ಮ JP ರೆಡ್ಡಿ ಇರ್ಬೋದು, ಇನ್ನೂ ಅನೇಕರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆಯೂ ಆಗಬೇಕು, ಒಳ್ಳೊಳ್ಳೆ ದೇವಸ್ಥಾನಗಳಾಗಬೇಕು, ಜನರಿಗೆ ಒಳ್ಳೆಯ ತಿಳುವಳಿಕೆ ಬರಬೇಕು, ಎಲ್ಲರೂ ಕೂಡ ದೇವರ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ. ನಮ್ಮ ಆನೇಕಲ್ ತಾಲೂಕಿನ ಕಸ್ಬಾ ಹೋಬಳಿ ವ್ಯಾಪ್ತಿಗೆ ಸೇರ್ಪಟ್ಟ ಸೊಪ್ಪಳ್ಳಿ ಗ್ರಾಮದಲ್ಲಿ ಸುಮಾರು ಇಲ್ಲಿ ನಾವು ಚಿಕ್ಕ ಹುಡುಗರಲ್ಲಿ ಈ ಗ್ರಾಮದಲ್ಲಿ ನಾವು ಈ ಜಾಗವನ್ನು ನೋಡ್ತಾ ಇದ್ದರೆ ಆಶ್ಚರ್ಯ ಆಗ್ತದೆ. ಇದು ಈ ಜಾಗಕ್ಕೆ ಪ್ಲಾಂಟೇಶನ್ ಅಂತ ಕರಿತಾ ಇದ್ವಿ ನಾವು. ಇದು ಕಾಡಿದ್ದ ಪ್ರದೇಶ. ಈ ಪ್ರದೇಶದಲ್ಲಿ 2003-04ರಲ್ಲಿ ನಮ್ಮ ಆಂಧ್ರ ಪ್ರದೇಶದ ರಾಮಕೃಷ್ಣ ಅಣ್ಣನವರು ಇಲ್ಲಿ ಪ್ರವೇಶ ಮಾಡಿದ್ಮೇಲೆ ಲೇಔಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಷ್ಟು ಮಟ್ಟಿಗೆ ಕಾರ್ಯಕ್ರಮ ಇಲ್ಲಿ ಆಗ್ತಾಯಿದೆ ಅಂದರೆ ಇಲ್ಲೇನೋ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಈ ಭಾಗದಲ್ಲಿ ಶಿವನ ಒಂದು ಪ್ರತಿಷ್ಠಾಪನೆ ಇವತ್ತಾಗಿರೋದು ನಮ್ಮೆಲ್ಲರಿಗೂ ಸಂತಸ. ನಮ್ಮ ಗ್ರಾಮ ಪಂಚಾಯತಿ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಈ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಅನೇಕ ಮಠಾಧೀಶರು ಬಂದು ಈ ಒಂದು ಕುಂಭಾಭಿಷೇಕದಲ್ಲಿ ಭಾಗಿಯಾಗಿ ಆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ತಿಳಿಸ್ತೇನೆ. ಹಾಗೆ ಇವತ್ತೇನು ನಮ್ಮ ವ್ಯಾಪ್ತಿಯಲ್ಲಿ ಈ ಒಂದು ಪಾರ್ವತಿ ಪರಮೇಶ್ವರನ ದೇವಸ್ಥಾನ ಆಗಿದೆ, ಅದೇ ರೀತಿ ಸುಮಾರು ಒಂದು 6-7 ವರ್ಷದ ಹಿಂದೆ
ಇದೇ ಜಾಗದಲ್ಲಿ ಸಾಯಿಬಾಬಾ ಟೆಂಪಲನ್ನು ಸಹ ಇದೇ ರಾಮಕೃಷ್ಣನ್ ಅವರ ನೇತೃತ್ವದಲ್ಲಿ ಅವರ ಒಂದು ದೇವರ ಕೃಪೆಯಿಂದ ಒಂದು ಸನ್ನಿಧಾನವನ್ನು ಮಾಡಿದ್ರು. ಅಲ್ಲಿ ಗುರುವಾರ ಇವತ್ತು ಸಹ 1000ರಿಂದ 2000 ಜನ ಅನ್ನದಾಸೋಹ ಕಾರ್ಯಕ್ರಮ ಕೂಡ ನಡೀತಾ ಇದೆ. ನಮಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಇವರು ಈ ಭಾಗದ ಹಿಂದಿನ ಜನ್ಮದ ಒಂದು ಪ್ರಾಣ ಅಂತ. ಈ ಭಾಗದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿಕೊಂಡು ಇಷ್ಟು ಜನ ಸಂಪರ್ಕದಲ್ಲಿ ಬಂದು ಅವ್ರಿಗೆ ಅನೇಕ 3-4 ಜನ ಸ್ನೇಹಿತರು ಅವ್ರ ಜೊತೆಯಲ್ಲಿ ಬೆಂಗಳೂರಿಗೆ ಬಂದಾಗ ಆಂಧ್ರದಿಂದ ಬಂದರು. ಆದರೆ ಉಳ್ಕೊಂಡಿರೋದು ಇವರೊಬ್ಬರೇ. ಈಗ ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ ದೇವರ ಒಂದು ಸಂಕಲ್ಪ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ದೇವಸ್ಥಾನಗಳನ್ನು ಮಾಡೋ ಅಂಥ ನಿಟ್ಟಿನಲ್ಲಿ ನಮಗೂ ದೇವರ ಆಶೀರ್ವಾದ ಕೊಟ್ಟಿದ್ದ. ಅದೇ ರೀತಿ ನಮ್ಮ ರಾಮಕೃಷ್ಣನವರು ಇವತ್ತು ಈ ಭಾಗದಲ್ಲಿ ಒಂದು ದೇವಸ್ಥಾನ ಮಾಡಿರೋದು ನಮಗೆಲ್ಲ ಖುಷಿ ತಂದಿದೆ. ಅನೇಕ ಭಕ್ತಾದಿಗಳು ಇವತ್ತು ಬಂದು ದೇವರ ಒಂದು ಆಶೀರ್ವಾದವನ್ನು ಪಡೆದು ಇಲ್ಲಿ ದಾಸೋಹವನ್ನು ಸವಿದು 4-5 ದಿವಸದಿಂದ ಕಾರ್ಯಕ್ರಮ ನಡೀತದೆ. ಇನ್ನೂ 2 ದಿವಸ ಕಾರ್ಯಕ್ರಮ ಇರ್ಬೋದು ಅಂತ ಭಾವಿಸ್ತೇನೆ. ಆಮೇಲೆ ವಿಶೇಷವಾಗಿ ನಮ್ಮನ್ನು ಇಲ್ಲಿ ದೇವರ ಒಂದು ಸಂಕಲ್ಪ ಏನೋ ಗೊತ್ತಿಲ್ಲ, ಈ ಟ್ರಸ್ಟ್ನಲ್ಲಿ ನಮಗೂ ಸಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗುವಂಥ ಡೆವಲಪ್ಮೆಂಟ್ಸಲ್ಲಿ ಇಲ್ಲಿ ಆಗುವಂಥ ಬೆಳವಣಿಗೆಗಳಲ್ಲಿ ನಾವು ಸಹ ಭಾಗಿಯಾಗಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸೋಂಥ ಕೆಲಸ ಮಾಡ್ತೇವೆ. ಮುಂದಿನ ದಿವಸಗಳಲ್ಲೂ ಈ ಭಕ್ತಿ ಅನ್ನೋದು, ಭಾವನೆ ಅನ್ನೋದು ಜನಕ್ಕೆ ಗೊತ್ತಾಗೋ ರೀತಿಯಲ್ಲಿ ಎಲ್ಲ ಕಡೆಯೂ ಹಿಂದೂ ದೇಶದಲ್ಲಿ ಇವತ್ತು ಹಿಂದೂ ದೇವಾಲಯಗಳಾಗ್ತಾ ಇರೋದು ಒಂದು ವಿಶೇಷ. ಭಗವಂತನೇ ಇದು ಹೆಚ್ಚಿನ ರೀತಿಯಲ್ಲಿ ಮಾಡಿಸ್ಕೊಳ್ತಾ ಇದ್ದಾನೆ. ಇವತ್ತು ಏನು ಎಲ್ಲ ಕಡೆ ಹಳ್ಳಿಗಳಲ್ಲೂ ಸಹ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಜಾತ್ರೆಗಳು, ರಥಗಳು, ಹಬ್ಬಗಳು, ಊರಹಬ್ಬಗಳು, ಹಿಂದೂ ಹಬ್ಬಗಳು ತುಂಬ ಯಶಸ್ವಿಯಿಂದ ನಡೀತಾ ಇದ್ದಾವೆ. ನಮಗೆ ಈ ಭಾರತಾಂಬೆಯ ಒಂದು ಆಶೀರ್ವಾದ ಈ ಭಾರತ ದೇಶದಲ್ಲಿ ಹಿಂದುತ್ವ ರಾಷ್ಟ್ರ ಉಳ್ಕೊಳ್ಳೋದಕ್ಕೆ ಆ ಕಾಲಕ್ಕೆ ಆ ಭಗವಂತ ಮಾಡಿಸ್ಕೊಳ್ತಾ ಇದ್ದಾನೆ. ಅದೇ ರೀತಿ ನಮ್ಮ ರಾಮಕೃಷ್ಣನ ಬಂದು ಈ ಭಾಗದಲ್ಲಿ ಮಾಡಿರೋದು ನಮ್ಗೆ ಖುಷಿಯಾಗಿದೆ. ಅವ್ರ ಜೊತೆಲಿ ಎಂದೆಂದಿಗೂ ನಾವು ಜೊತೆಯಲ್ಲಿದ್ದು ಕೆಲಸ ಮಾಡೋದಕ್ಕೆ ನಮಗೂ ಆಸೆ ಆಗಿದೆ, ಜೊತೆಯಲ್ಲಿ ಇರ್ತೀವಿ ಅಂತ ಭಾವಿಸಿ ಇವತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಅಭಿನಂದನೆಗಳು ತಿಳಿಸ್ತೇನೆ. ಮುಂದಿನ ದಿವಸಗಳಲ್ಲಿ ಈ ಒಂದು ದೇವಾಲಯಕ್ಕೆ ಈಶ್ವರನ ದೇವಾಲಯ, ಪರಮೇಶ್ವರನ ದೇವಾಲಯ ಸಿಗೋದು ಅಷ್ಟು ಈಸಿ ಅಲ್ಲ. ಭಕ್ತಾದಿಗಳು ಬಂದು ಇಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಒಂದು 10 ನಿಮಿಷ ಕೂತು ಆ ದೇವರ ಒಂದು ಜ್ಞಾನವನ್ನು ಮಾಡಿ ನೀವು ಆಯುಷ್, ಆರೋಗ್ಯ, ಧೈರ್ಯ, ಶಕ್ತಿ ತಮಗೆಲ್ಲ ಕೊಡಲಿ ಅಂತ ನಾನು ಹೇಳ್ತಾ, ಆ ದೇವರ ಒಂದು ಕೆಲಸವನ್ನು ಇವತ್ತೇನು ಮಾಡಿದ್ದಾರೆ ಅನೇಕ ಭಕ್ತಾದಿಗಳು, ಅವ್ರಿಗೆಲ್ಲ ದೇವರು ಅಷ್ಟೈಶ್ವರ್ಯಗಳು, ಸುಖ, ಶಾಂತಿ, ಆರೋಗ್ಯ ಕೊಡಲಿ ಅಂತ ನಾನು ಮತ್ತೊಮ್ಮೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೂ 2 ದಿವಸ ಕಾರ್ಯಕ್ರಮ ಇರ್ತದೆ. ಭಕ್ತಾದಿಗಳು ಬಂದು ದೇವ್ರ ದರ್ಶನ ಮಾಡಿ ಹೋಗಿ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಸೊಪ್ಪಳ್ಳಿ ಗ್ರಾಮದಲ್ಲಿ ನೂತನವಾಗಿ ಈಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಟ್ರಸ್ಟಿಗಳಾದ ರಾಮಕೃಷ್ಣಣ್ಣವರಿದ್ದಾರೆ. ಇಲ್ಲಿನ ಸ್ಥಳೀಯರು ಟ್ರಸ್ಟಿಗಳೆಲ್ಲ ಜೊತೆ ಹಾಕಿ ಒಟ್ಟಿಗೆ ಜೊತೆ ಸೇರಿ ಈ ಲೇಔಟಲ್ಲಿ ಒಳ್ಳೆ ದೇವಸ್ಥಾನ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆ ಟ್ರಸ್ಟಿಗಳಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ಈ ಸೊಪ್ಪಳ್ಳಿ ಗ್ರಾಮದ ಈ ವ್ಯಾಪ್ತಿಯಲ್ಲಿ ಒಂದು ದೇವಸ್ಥಾನದ ಅವಶ್ಯಕತೆ ಇತ್ತು. ಇವರು ಟ್ರಸ್ಟಿಗಳು ಏನೋ ದೊಡ್ಡ ಮನಸ್ಸು ಮಾಡಿ ಅದು ಶಿವನ ದೇವಸ್ಥಾನನೇ ಮಾಡಿದರೆ ಇನ್ನೂ ತುಂಬ ಈ ಊರಿಗೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ಇಲ್ಲಿನ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಶಿವರಾತ್ರಿ ಇರ್ಬೋದು, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಹಬ್ಬಗಳಲ್ಲೂ ಹರಿದಿನಗಳಲ್ಲೂ ನಾವು ದೇವರನ್ನ ಪೂಜೆ ಮಾಡ್ತೀವಿ. ಆ ಪೂಜೆಯ ಪ್ರಕಾರ ನಮ್ಮಲ್ಲಿ ಈ ದೇವಸ್ಥಾನಗಳನ್ನು ಈಗೀಗ ಜೀರ್ಣೋದ್ಧಾರಗಳು ಮಾಡ್ತಾಯಿದ್ದಾರೆ. ಹಳೆ ದೇವಸ್ಥಾನಗಳನ್ನು, ಹೊಸ ದೇವಸ್ಥಾನಗಳನ್ನು ಇಂಥ ರಾಮಕೃಷ್ಣ ಅಣ್ಣ ಅಂಥವರ ದೊಡ್ಡ ಮನಸ್ಸು ಮಾಡಿ ದೇವಸ್ಥಾನಗಳನ್ನು ಕಟ್ತಾಯಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೊಪ್ಪಳ್ಳಿ ಗ್ರಾಮದಲ್ಲಿ ಈ ದಿನ ನಮ್ಮ ಶಿವನ ದೇವಸ್ಥಾನ ತುಂಬ ವಿಜೃಂಭಣೆಯಿಂದ ಜೀರ್ಣೋದ್ಧಾರ ಆಗಿದೆ. ಈ ಕಾರ್ಯಕ್ರಮಕ್ಕೆ, ಈ ಜೀರ್ಣೋದ್ಧಾರಕ್ಕೆ ಮುಖ್ಯವಾಗಿ ಕಾರಣಕರ್ತರು ಅಂತ ಹೇಳಿದ್ರೆ ಈ ಲೇಔಟ್ ಮಾಡಿದಂಥ ಮಾಲೀಕರು ಅಂತ ನಮ್ಮ ರಾಮಕೃಷ್ಣನವರು ಮತ್ತು ಅವ್ರ ಜೊತೆ ಸಂಗಡಿಗರು. ಯಾಕಂದರೆ ನಾವು ಸುಮಾರು ಜನ ಕೇಳಿದ್ವಿ, ಎಲ್ಲ ಒಂದು ಲೇಔಟ್ ಮಾಡ್ತಾರೆ, ಡೆವಲಪ್ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವರು ಹೊರಟೋಗ್ತಾರೆ, ಸೈಟ್ ಮಾರ್ಕೊಂಡು ಹೊರಟೋಗ್ತಾರೆ. ಅಂಥದ್ರಲ್ಲಿ ನಮ್ಮ ಶಂಕರ್ ಹೇಳ್ತಾಯಿದ್ರು, ನಮ್ಮ ಇಲ್ಲೊಂದು ಶಿವನ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ ಅದೇನು ಅವರು ಮನಸ್ಸಿನಿಂದ ಬಂದಿರೋದು ಅವರು. ಯಾಕಂದರೆ ಮತ್ತು ಸಾಯಿಬಾಬಾ ದೇವಸ್ಥಾನನೂ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಈಗ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ನಮ್ಮ ರಾಮಕೃಷ್ಣನವ್ರ ಜೊತೆ ಈ ದೇವಸ್ಥಾನ ನಿರ್ಮಿಸಲು ಸಹಕರಿಸ್ತಂಥ ಎಲ್ಲ ನಮ್ಮ ಟ್ರಸ್ಟಿಗಳು, ನಮ್ಮ ಶಿವಾನಂದನ ಇರ್ಬೋದು, ಮತ್ತು ನಮ್ಮ ಶಂಕರ್ ಅವರು ಇರ್ಬೋದು, ನಮ್ಮ ಶಿವಪ್ಪನವರು,
ಮಂಜು ಅವರು ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಎಲ್ರಿಗೂ ಅವ್ರು ಒಳ್ಳೇದು ಮಾಡಲಿ. ನಮ್ಮ ಶಿವನ ದೇವಸ್ಥಾನ ಇಲ್ಲಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಏನಿವತ್ತು ನಮ್ಮ ಬೆಗಡದನಹಳ್ಳಿ ಗ್ರಾಮ ಪಂಚಾಯಿತಿಯ ಸೊಪ್ಪಳ್ಳಿ ಗ್ರಾಮದಲ್ಲಿ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಮ್ಮ ಸೊಪ್ಪಳ್ಳಿ ಗ್ರಾಮಕ್ಕೆ ಒಂದು ಹೆಮ್ಮೆ ತಂದುಕೊಟ್ಟ ವಿಷಯ ಇದು. ಯಾಕಂದರೆ ಶಿವನ ದೇವಸ್ಥಾನ ನಮ್ಮ ಗ್ರಾಮದಲ್ಲಿ ಇಷ್ಟು ವಿಜೃಂಭಣೆಯಿಂದ ದೇವಸ್ಥಾನ ಪ್ರಾರಂಭ ಆಗಿದೆ. ಅದಕ್ಕೆ ಸಹಕರಿಸಿದಂಥ ನಮ್ಮ ರಾಮಕೃಷ್ಣ ಸರ್ ಅವರು, ನಾವು ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಮೊದಲಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಯಾಕಂದರೆ ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಇಲ್ಲಿ ನಮ್ಮ ಆನೇಕಲ್ ತಾಲೂಕು ಸೊಪ್ಪಳ್ಳಿ ಗ್ರಾಮದಲ್ಲಿ ಬಂದು ಇಷ್ಟೊಂದು ವಿಜೃಂಭಣೆಯಿಂದ ದೇವ್ರ ಸೇವೆ ಮಾಡ್ತಾಯಿದ್ದಾರೆ ಅಂದರೆ ಅದು ಅಷ್ಟು ಸುಲಭವಾದ ಮಾತಲ್ಲ. ಅವ್ರಿಗೆ ನಮ್ಮ ತಾಲೂಕಿನ ನಮ್ಮ ಗ್ರಾಮದ ಅವರ ಎಲ್ಲ ಸಹಕಾರನೂ ಇನ್ನು ಮುಂದಕ್ಕೂ ಇದೇ ರೀತಿ ನಮ್ಮ ಕೈಲಾದಷ್ಟು ಅವ್ರಿಗೂ ಕೈ ಜೋಡಿಸಿ ನಾವು ಇನ್ನು ದೇವ್ರ ಕಾರ್ಯದಲ್ಲಿ ಎಲ್ಲರೂ ನಮ್ಮ ಗ್ರಾಮದವರೆಲ್ಲ ತೊಡಗಿಸ್ಕೊಂಡು ಅವ್ರಿಗೆ ಇನ್ನು ಮುಂದಿನ ಕಾರ್ಯಗಳಿಗೆ ಕೈ ಜೋಡಿಸಿ ಇನ್ನು ದೇವ್ರ ಕೆಲಸಗಳು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅವರು ಹೇಳ್ತಾಯಿದ್ರು, ನನಗೆ ಗುರು ಆಜ್ಞೆ ಬಂದು ನಾನು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ ಅಂದ್ಬಿಟ್ಟು. ಯಾವುದೇ ಕಾರ್ಯ ಮಾಡಬೇಕು ಅಂದ್ರೂ ಗುರು ಆಜ್ಞೆ ಅನ್ನೋದು ತುಂಬ ಮಹತ್ವದ್ದು. ಆ ಗುರು ಆಜ್ಞೆಯಿಂದ ನಾವು ಅಂದ್ಕೊಳ್ತೀವಿ ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ, ಬಟ್ ಗುರು ಆಜ್ಞೆ ಇದ್ರೇ ಏನಾದರೂ ಒಂದು ದೇವ್ರ ಕಾರ್ಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸುಮ್ಮನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರಲ್ಲ. ಎಷ್ಟೋ ಜನ ಹತ್ರ ದುಡ್ಡಿರುತ್ತೆ, ಬಟ್ ದೇವ್ರ ಕಾರ್ಯ ಮಾಡೋದಕ್ಕೆ ಯಾರಿಗೂ ಸಹಕಾರ ಆಗಲ್ಲ. ದುಡ್ಡು ಒಂದೇ ಇದ್ದರೆ ಆಗಲ್ಲ. ನಮ್ಮ ಸಂಕಲ್ಪ ಇರಬೇಕು. ಸಂಕಲ್ಪ ಇದ್ದು ದೇವ್ರ ಕಾರ್ಯಕ್ಕೆ ನಾವು ಕೈ ಜೋಡಿಸಿದಾಗ ಅದು ತಾನಾಗೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಎಲ್ಲರಿಗೂ ನಮ್ಮ ಈ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ರಾಮಕೃಷ್ಣ ಸರ್ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಮತ್ತು ಎಲ್ಲ ಟ್ರಸ್ಟ್ ಮೆಂಬರ್ಸ್ಗೂ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚು ಈ ದೇವಸ್ಥಾನ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂದ್ಬಿಟ್ಟು ಕೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ.